ಇವಾಗ ವೀರಶೈವ ಮತ್ತು ಲಿಂಗಾಯತ ಪ್ರತ್ಯೇಕ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಕ್ಕೆ ಬಯಸ್ತೀವಿ ಸರ್? ವೀರಶೈವ ಮತ್ತು ಲಿಂಗಾಯತ ಇವೆಲ್ಲ ಒಗ್ಗಟ್ಟಾಗಬೇಕು ಅಂದ್ರೆ ಈ ಮಂತ್ರವನ್ನು ನಾವು ಜಪಿಸಿದಾಗ ಮಾತ್ರ ಒಗ್ಗಟ್ಟಿನ ಮಂತ್ರ ಒಗ್ಗಟ್ಟು ಅನ್ನೋದು ಬರೋಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲೇ ಈ ನಾಡಿನ ಪಂಚಪೀಠಾಧೀಶ್ವರರಾದಿಯಾಗಿ ನಮ್ಮ ಅನೇಕ ಹರಗುರು ಚರಮೂರ್ತಿಗಳು ವಿರಕ್ತಿರ್ಬೋದು, ಗುರುವೇಕ್ತರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಒಂದಾಗಬೇಕು ಅನ್ನೋದು ವಿಚಾರಕ್ಕೆ ಇವತ್ತು ಭಾಳ ಸ್ಪಷ್ಟವಾಗಿ ಅವರು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಹುಬ್ಬಳ್ಳಿಯಲ್ಲಿ ಕೂಡ ಇವತ್ತು ನಮ್ಮ ಪಂಚಪೀಠಾಧೀಶ್ವರ ನೇತೃತ್ವದಲ್ಲಿ ಸಭೆ ನಡೀತು. ಅದಕ್ಕೆ ನಾನು ಭಾಗವಹಿಸಿದ್ದೆ. ನಾವೆಲ್ಲರೂ ಒಂದಾಗುವಂಥ ಕಾಲ ಬಂದಿದೆ. ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ, ಅದು ವೀರಶೈವ ಇರ್ಬೋದು, ಲಿಂಗಾಯತ, ಅವ್ರು ವಿನಂತಿಯನ್ನು ಮಾಡ್ಕೊತೇನೆ. ಇವು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು, ಕೆಲವಷ್ಟು ಜನ ಕಾವಿ ಹಾಕಿದವರು ಇದ್ರಾಗದ, ಅಂದ್ರೆ ಸಮಾಜವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಅದು ನಾವೆಲ್ಲ ಒಂದು ಆಗಬೇಕು ಅನ್ನೋದು ಇವತ್ತು ನಮಗೆ ಗಟ್ಟಿಯಾದ ಮನುಷ್ಯ. ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಏನು ಈ ದೇಶದಲ್ಲಿ ಜಾತಿ ಜನಗಣತಿ ಆಗಬೇಕು ಅಂತೇಳಿ ಹೋರಾಟ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿಯನ್ನು ಮಾಡ್ತಾ ಇದೆ. ಬಹುತೇಕ ಈ ದೇಶದಲ್ಲಿ ಒಂದು ಬದಲಾವಣೆ ಬರುತ್ತೆ. ಏನು ವೀರಶೈವರಿಗೆ ಮಾನ್ಯತೆ ಇಲ್ಲ, ಲಿಂಗಾಯತರಿಗೆ ಮಾನ್ಯತೆ ಇಲ್ಲ ಅನ್ನೋದು ಒಂದು ಕೂಗಿತ್ತು. ಆ ಕೂಗನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಕುತಂತ್ರವನ್ನು ಎಬ್ಬಿಸುವಂಥ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳಿದ್ದಾರೆ. ಅವ್ರು ಯಾವ ಧರ್ಮದಲ್ಲಿ ಜನಿಸಿವಿ ಅನ್ನೋದು ಅರಿವಿಲ್ಲ ಅವ್ರಿಗೆ. ಫಸ್ಟು ಅವ್ರು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನು ಅರಿವಿಲ್ಲ. ಭಾರತ ದೇಶದಾಗ ಹುಟ್ಟಿವಿ, ಯಾವ ಜನಾಂಗದಲ್ಲಿ ಹುಟ್ಟಿದ್ವಿ ಅವ್ರಿಗೆ ಅರಿವೇ ಇಲ್ಲ. ಅವರು ವೈಯಕ್ತಿಕ ಪಕ್ಷದ ಒಂದು ಬೆಳೆಗೆ ಬೆಳೆಸ್ಕೊಳ್ತಾ ನಮ್ಮನ್ನು ಹಿಂದೂ ಅಂತ ಬರೆಸ್ರಿ ಅಂತ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂದೂ ಬರೆಸಲ್ಲ. ಇದು ನನ್ನ ಸ್ಪಷ್ಟವಾದ ನಿಲುವು. ನಾನು ಒಬ್ಬ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಾಯಕ ಒಂದು ನಿಗಮದ ಅಧ್ಯಕ್ಷನಾಗಿ ಒಬ್ಬ ಲಿಂಗಾಯತ ಧರ್ಮದಲ್ಲಿ ಜನಿಸಿದಂಥವನು, ಪವಿತ್ರವಾದ ಅನ್ನ ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿದಂಥವನು. ನಾನು ವೀರಶೈವ ಲಿಂಗಾಯತ ಅನ್ನೋದನ್ನೇ ಬರೆಸ್ಬೇಕು. ಧರ್ಮದ ಕಾಲಂ ಆಯಿತು, ಧರ್ಮದ ಕಾಲಂದಲ್ಲಿ ನೀವು ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಜನರ ಹತ್ರ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ನಿಮ್ಮ ವೀರಶೈವ ಲಿಂಗಾಯತ ಅನ್ನೋದು ಧರ್ಮದ ಕಾಲಂ ಎಲ್ಲಿದೆ? ಆಗಬೇಕು ಸ್ವಾಮಿ, ನಮ್ಮ ಧರ್ಮ ಕಾಲಂ ಆಗಬೇಕಾಗಿದೆ. ಹೊಸದಾಗಿ ಕೇಂದ್ರ ಸರ್ಕಾರ ಮಾಡುವಂಥ ಅಧಿಕಾರ ಇದೆ. ಈ ಬಾರಿ ನಾವು ಧರ್ಮದ ಕಾಲಂದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಬರೆಸಿದ್ರೆ ಮಾತ್ರ ಇವತ್ತು ನಮ್ಗೆ ಧರ್ಮ ಕಾಲೇಜ್ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಸೃಷ್ಟಿ ಮಾಡೋರು ಇವರು? ಇಷ್ಟು ವರ್ಷ ಅಂತೂ ಹಿಂಗಾಗಿ ಕರ್ಕೊಂಡ್ಬಂದಾರ. ಒಬ್ಬ ಹಿಂದೂ ಅಂತ ಅನ್ನೋದು, ಒಬ್ಬ ಮುಸ್ಲಿಂ ಅನ್ನೋದು, ಜಾತಿ ಭೇದ ಹಚ್ಚಿ ಈ ದೇಶದಲ್ಲಿ ಜಗಳ ಮಾಡಿಕೊಂಡು ತಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೆ ಉಪಯೋಗ ಮಾಡ್ಕೊತ ಹೊಟ್ಟಿದ್ದಾರೆ. ಇವತ್ತು ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಾಗ ನನಗೆ ಖೇದ ಅನಿಸಿದ್ದೇನೆಂದ್ರೆ, ಈ ಕೆಲವಷ್ಟು ದಾರಿಗಳು ಪಟ್ಟಬದ್ಧ ಹಿತಾಸಕ್ತಿ ಅವರು ಯಾವ ಪೀಠದ ಹೆಸರ ಮೇಲೆ ಅವರು ಆ ಪೀಠಾಧ್ಯಕ್ಷರಾಗ್ಯಾರ ಅನ್ನೋದನ್ನ ಮರ್ತು ಬಿಟ್ರೆ ಈ ಸ್ವಾಮಿಗಳು. ಎಲ್ಲಿ ಹೇಳಿದ್ದಾರೆ? ಹಿಂದೂ ಬರ್ಸಂತ, ಹಿಂದೂ ಅಂತ ಬರ್ಸಿ ಅಥವಾ ಒಕ್ಕಲಿಗ ಆ ಥರ ಬರ್ಸಕ್ಕೆ ಯಾಕೆ ಹಿಂದೂ ಬರ್ಸ್ಬೇಕು? ಅದೊಂದು ಪ್ರತ್ಯೇಕ ಧರ್ಮ. ಸಿಖ್ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಜೈನ್ ಧರ್ಮ ಇದೆ. ಅದೇ ರೀತಿ ನಮ್ಗೆ ವೀರಶೈವ ಲಿಂಗಾಯತ ಧರ್ಮ ಆಗಬೇಕು. ನಮ್ಮ ಸರ್, ನಿನ್ನೆ ಹುಬ್ಬಳ್ಳಿ ಒಳಗೆ ನೀವು ಪ್ರಮಾಣ ಮಾಡಿ ಹೇಳಿದ್ರಿ, ಉಳಿದವರು ಎಲ್ಲರೂ ಇದ್ರೂ ಕೂಡ ಅವ್ರು ಯಾವುದೇ ರೀತಿ ಪ್ರಮಾಣ ಆಗುದಿಲ್ಲ ಅನ್ನೋದು ಒಂದು ಸ್ಪಷ್ಟ ನಿರ್ಧಾರ ಮಾಡಿ ಹೇಳ್ತಿಲ್ಲ. ಇಂಥ ಪಟ್ಟಬದ್ಧ ಹಿತಾಸಕ್ತಿಗಳು, ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ಸಮಾಜವನ್ನು ಬಲಿಪಶು ಕೊಡ್ತಾ ಇದ್ದಾರೆ. ಒಬ್ಬ ಹೇಳ್ತಾನೆ, ಇವತ್ತು ಹಿಂದೂನೇ ಬರ್ಸ್ಬೇಕು, ಇಲ್ಲಿಕರ್ ಬಸವಜಯ ಮೃತ್ಯುಂಜಯ ಸ್ವಾಮಿ ಯಾರು, ಆ ಹರಿಹರ ಸ್ವಾಮಿ ಯಾರು ಅಂತ ಮಾತಾಡ್ತಾರೆ. ಇವ್ರು ಯಾರ ಬಗ್ಗೆ ಗೌರವ ಐತ್ರಿ? ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ. ಇವ್ರು ಮತ್ತೆ ಹೇಳ್ತಾರೆ ಬಸವಣ್ಣನ ಮಾತು. ಬಸವಣ್ಣನ ಹೆಸರು ತಗೋತಾರ, ಬಸವಣ್ಣನ ಎಲ್ಲ ಮಾಡ್ತಾರ. ಆ ಧರ್ಮ ಬೇಡ ಅಂದ್ರೆ ಹೆಂಗಪ್ಪ? ಬಸವಣ್ಣವರು ಪ್ರತ್ಯೇಕ ಧರ್ಮ ಕಟ್ಟಾರಿಲ್ಲ ಈ ದೇಶದಾಗ. ವಿಭೂತಿ, ಲಿಂಗ, ಗುರುಲಿಂಗ ಜಂಗಮವನ್ನು, ಅಷ್ಟಾವರಣ, ಷಟಸ್ಥಳ, ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕಲ್ಲ. ಒಂದಿಷ್ಟು ಸ್ವಾಮೀಜಿಗಳು ಬರೀ ಲಿಂಗಾಯತ ಧರ್ಮ ನಮ್ಗೆ ಹೋರಾಟ ಮಾಡ್ತಾ ಇದ್ದೀವಿ, ಪ್ರತ್ಯೇಕ ಲಿಂಗಾಯತ ಧರ್ಮ ಮಾತ್ರ ಬೇಕು ಅಂತ ಹೇಳಿ. ನೋಡ್ರಿ, ಈಗ ಎರಡು ಪದ ಒಂದೇ ಅಂತ ನಾನು ಹೇಳಿದೆ. ವೀರಶೈವ ಅನ್ನೋದು ಒಂದೇ, ಲಿಂಗಾಯತ ಅನ್ನೋದು ಒಂದೇ. ಅದನ್ನು ಯಾಕೆ ಬೇರೆ ಬೇರೆ ಪಡಿಸ್ತಾ ಇದ್ದಾರೆ ಅಂದ್ರೆ ಅವರ ವೈಯಕ್ತಿಕ ಸ್ವಾರ್ಥಕ್ಕೆ ವಿನ ಇವ್ರಿಗೆ ಇದರಿಂದ ಏನಾಗೋದಿತ್ತು ಲಾಭ? ಏನಾದ್ರು ಆಗುತ್ತಾ? ಆಯ್ತು ರೀ, ಲಿಂಗಾಯತ ಬಸವಣ್ಣನ ಫಾಲೋವರ್ಸ್ ಬಸವಣ್ಣ ಫಾಲೋ ಮಾಡಲಿ, ಈ ಆದಿ ಜಗದ್ಗುರು ರೇಣುಕಾಚಾರ್ಯನ ಫಾಲೋ ಮಾಡಿರಿ, ಏನು ತಪ್ಪೈತಿ? ನಾವೆಲ್ಲರೂ ಒಂದಾಗಿ ನಡೆಯಲ್ಲ. ಆಗೋದಂದ್ರೆ ವೀರಶೈವ ಲಿಂಗಾಯತನೇ ಆಗಬೇಕು. ಹೌದು, ವೀರಶೈವ ಲಿಂಗಾಯತನೇ ಆಗಬೇಕು.
ಪ್ರತ್ಯೇಕ ಆದರೆ ನಮ್ಮ ಧರ್ಮ ವೀರಶೈವ ಲಿಂಗಾಯತನೇ ಆಗಬೇಕು ಅನ್ನೋದು ನನ್ನ ಕೂಗು, ನನ್ನ ಸ್ಪಷ್ಟ ನಿಲುವು. ಬಿಜೆಪಿ ಮುಖಂಡರು ಈ ಹಿಂದೂ ಕಾಲಮ್ ಈ ಎಲ್ಲ ಕಾಲಮ್ಗಳನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ನವರು ಹಿಂದಿನೂ ಧರ್ಮವನ್ನು ಏನು ಹಿಂದೂ ಧರ್ಮ ಹೊಡೆಯೋಕ್ಕೆ ಮುಂದಾಗಿದ್ರು. ಈ ಬಾರಿನೂ ಕೂಡ ಅಂಥದ್ದಕ್ಕೆ ಕೈ ಹಾಕಿರುವಂಥದ್ದು. ಎಲ್ಲೊಂದು ಕಡೆ ಇವರು ಸಿಎಂ ಕುರ್ಚಿ ಕಳ್ಕೊಳ್ತಾರೆ ಅನ್ನೋ ಒಂದು ಮಾತನ್ನ ಈಶ್ವರಪ್ಪನಿಗೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು. ಈಶ್ವರಪ್ಪನ ಒದ್ರೆ ಹೊರಗೆ ಹಾಕ್ಯಾರ. ಇಲ್ಲೊಂದು ನಮ್ದೊಂದು ಬಡ್ಡೆಯನ್ನು ಒದರುತ್ತಾರೆ, ಅದನ್ನು ಹೊರಗೆ ಹಾಕ್ಯಾರ. ಇವ್ರದ್ದೇನು ಹಿಂದೂ ಅನ್ನೋದು ಯಾಕೆ? ಏನು ಹಿಂದೂದು ಧರ್ಮದ ಗ್ರಂಥ ಐತೆ? ಯಾರ ಬರೆದಾರ? ತೋರಿಸಿ ನನ್ನ ಗ್ರಂಥ ತೊಗೊಂಡು. ಇವರು ಭಾರತೀಯ ಜನತಾ ಪಕ್ಷದ ಕುತಂತ್ರ, ಹಿಂದೂ ರಾಷ್ಟ್ರ, ಹಿಂದೂ ಅಂತ ಕಟ್ಟಿಬಿಟ್ರೆ ಇದೇನು ಜಾತ್ಯತೀತ ರಾಷ್ಟ್ರ ಅಂತ ಐತಿಲ್ಲ. ಭಾರತ ದೇಶ ಅಂದ್ರೆ ಏನಂತಾರೆ ಇಡೀ ವಿಶ್ವದಲ್ಲಿ? ಜಾತ್ಯತೀತ ರಾಷ್ಟ್ರ. ಇವತ್ತು ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನಕ್ಕೆ ಇವ್ರು ಗೌರವ ಕೊಟ್ಟು ಪ್ರಮಾಣ ಮಾಡ್ತಾರಲ್ಲ, ಮತ್ತು ಪ್ರಮಾಣ ಮಾಡದಂತೆ ನಡಿಬೇಕಲ್ಲ. ಯಾಕೆ ಇವರು ಬೇರೆ ಪಡಿಸ್ತಾರೆ? ನಾವು ಹಿಂದೂ ಯಾಕಂದ್ರೆ ಹಿಂದೂ ಅಂತ ಹೇಳಿದ್ರೆ ಇವರಿಗೆ ಇವತ್ತು ಸ್ವಲ್ಪ ಏನಾರು ಸಿಗಾಕತ್ತೈತಿ ತಿನ್ನಾಕತ್ತ. ಅದನ್ನ ಬಿಟ್ಟರೆ ಅಂದ್ರೆ ಇವ್ರು ಗತಿಗಡಿಸ್ತಾರೆ ಅನ್ನೋದು ಗೊತ್ತೈತೆ. ಸರ್, ಯತ್ನಾಳರಾಗಿರ್ಬೋದು, ಬಸವಜಯಮುಖ ಸ್ವಾಮೀಜಿ ಆಗಿರ್ಬೋದು, ಲಿಂಗಾಯತ ಪಂಚಮಸಾಲಿ ಅಂತ ಬರೆಸ್ರಿ ಅಂತ ಕರೆ ಕೊಡ್ತಾ ಇದ್ದಾರೆ. ನೋಡ್ರಿ, ಲಿಂಗಾಯತ ಪಂಚಮಸಾಲಿ ಅಂತಲ್ಲ, ನಾನು ಅದನ್ನೂ ನೋಡಿದ್ದೀನಿ ಅವ್ರ ಮಾಧ್ಯಮದಲ್ಲಿ. ಹಿಂದೂ ಬರ್ಸ್ ಅಂತ ಹೇಳಿದ್ದಾರೆ ಅವರು. ಧರ್ಮದ ಕಾಲಂನಲ್ಲಿ ಯಾಕೆ? ಧರ್ಮದ ಕಾಲಂನಲ್ಲೇ ನಮಗೆ ವೀರಶೈವ ಲಿಂಗಾಯತ ಆಗಬೇಕು. ಇದನ್ನು ಈ ಸಾರಿ ಮಾಡೇ ಮಾಡ್ತೀವಿ. ಇದನ್ನು ಕೇಂದ್ರ ಸರ್ಕಾರದಲ್ಲಿ ನಾವು ಮಾನ್ಯತೆ ಪಡೆದುಬಿಡ್ತೀವಿ. ಯಾವಾಗಲೂ ನಾವು ಕೇಂದ್ರ ಸರ್ಕಾರದಲ್ಲಿ ಮುಚ್ಚಿಕೊಂಡು ಇಡೀ ಈ ಒಂದೇ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ನಾವು ವೀರಶೈವ ಲಿಂಗಾಯತರು ಮಹಾರಾಷ್ಟ್ರದಲ್ಲಿ ಇದ್ದೀವಿ. ಮಹಾರಾಷ್ಟ್ರದಲ್ಲಿ 1.5 ಕೋಟಿ ಇದ್ದೀವಿ. ಇಲ್ಲೇ ತೆಲಂಗಾಣದಲ್ಲಿದ್ದೀವಿ, ಆಂಧ್ರದಲ್ಲಿದ್ದೀವಿ, ತಮಿಳುನಾಡಿನಲ್ಲಿದ್ದೀವಿ, ಇವತ್ತು ಗುಜರಾತ್ನಲ್ಲಿದ್ದೀವಿ. ಅನೇಕ ರಾಜ್ಯದಲ್ಲಿ ಈ ಸಮುದಾಯ ಇದೆ. ಈ ಸಮುದಾಯಕ್ಕೆ ಭಾಳಷ್ಟು ಕೂಗು ಬರ್ತಾ ಇದೆ. ಇವತ್ತು ಇದು ಪ್ರತ್ಯೇಕ ಧರ್ಮ ಆಗಬೇಕು ಅಂತೇಳಿ ಆ ಪ್ರತ್ಯೇಕ ಧರ್ಮ ಆಗೋದವರೆಗೂ ನಾವು ಬಿಡೋದಿಲ್ಲ. ಈ ಗೊಂದಲ ಸರಿಪಡಿಸೋ ನಿಟ್ಟಿನೊಳಗೆ ಏನಾದರೂ ಸಭೆ ಸೇರುವಂಥದ್ದು ಆ ಥರ ಏನಾದ್ರು ಆಗ್ತದೆ ಅಂದರೆ? ಯಾಕಂದ್ರೆ ಜನರಿಗೆ ಗೊಂದಲ ಆಗೋದಿಲ್ಲ ಸರ್. ಅವರೊಂದು ಹೇಳ್ತಾ ಇದ್ದಾರೆ, ಈ ಕಡೆ ಒಂದು ಹೇಳ್ತಾ ಇದ್ದಾರೆ. ನೋಡ್ರಿ, ಯಾವುದು ಸರಿ ತಪ್ಪು ಅನ್ನೋದು ಜನರು ವಿಚಾರ ಮಾಡ್ತಾರೆ. ಯಾಕೆ ಇವರು ಉದ್ದೇಶಪೂರ್ವಕವಾಗಿ ಇದನ್ನು ಬರ್ಸಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ? ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ? ತೂಕ ಮಾಡಬೇಕು. ಅವರು ತಕ್ಕಡಿಯೊಳಗಿಟ್ಟು ಯಾರು ಸ್ವಾರ್ಥಕ್ಕೋಸ್ಕರ ಹೇಳ್ತಾರೆ, ಯಾರು ಈ ಧರ್ಮ ಬೆಳಿಬೇಕು ಅನ್ನೋದಕ್ಕೆ ಹೇಳ್ತಾರೆ ಅನ್ನೋದನ್ನು ಜನರು ಅರ್ಥ ಮಾಡ್ಬೋದು. ಜನರಿಗೆ ಗೊಂದಲಮಯ ಆಗಬಾರ್ದು, ಅಂಧಭಕ್ತರು ಆಗಬಾರ್ದು. ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ. ನಿನಗಿಂತ ಕಿರಿಯೇನಿಲ್ಲ, ಶಿವಭಕ್ತನಿಗಿಂತ ಹಿರಿಯನಿಲ್ಲ. ಇದು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಇವರು ಸ್ವಾರ್ಥಕ್ಕೆ, ಇವ್ರು ಬಂಡತನಕ್ಕೆ ಏನು ಹಿಂದೂ ಹುಲಿ ಅಂತ ಯಾರು ಒಪ್ಕೊಂಡ್ರಿ? ಸ್ವಯಂ ಘೋಷಿತ ಹುಲಿನ, ಸ್ವಯಂ ಘೋಷಿತ ಜಗದ್ಗುರುಗಳ ಇವರು ಸ್ವಯಂ ಘೋಷಿತ ಮಾಡ್ಕೊಂಡು ನಾನು ಹೇಳೋದಲ್ಲ, ಜನರು ಹೇಳಬೇಕಂತ. ಜನರು ಹೇಳ್ತಾರೆ ಇವ್ರಿಗೆ ಈ ಸಾರಿ ತಕ್ಕ ಪಟ ಕಲಿಸ್ತಾರೆ.